ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ಸಾಮಾನ್ಯವಾಗಿ ಎಲ್ರಿಗೂ ನಾವು ಆರೋಗ್ಯವಾಗಿರಬೇಕು, ಫಿಟ್ ಆಗಿರಬೇಕು, ನೋಡೋದಕ್ಕೆ ತುಂಬ ಸುಂದರವಾಗಿರಬೇಕು. ಹಾಗಾಗಿ ನಾವು ಸಾಕಷ್ಟು ಪ್ರಾಡಕ್ಟ್ಗಳ ಮೊರೆ ಹೋಗ್ತೀವಿ, ಅಥವಾ ಫಿಟ್ನೆಸ್ ಮೊರೆ ಹೋಗ್ತೀವಿ, ಅಥವಾ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದ್ರೆ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ವೈದ್ಯರನ್ನು ಭೇಟಿ ಮಾಡ್ತೀವಿ. ಆದರೆ ಯಾವ ಆಹಾರವನ್ನು ತಗೊಳ್ಬೇಕು ಅಥವಾ ಯಾವ ರೀತಿಯಾಗಿ ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಅದರಲ್ಲೂ ಈ ಆರೋಗ್ಯ ಮತ್ತು ಫಿಟ್ನೆಸ್ ವಿಚಾರ ಬಂದಾಗ ಮೊದಲು ನಮಗೆ ಎಲ್ರಿಗೂ ನೆನಪಾಗೋದೆ ಜಪಾನಿಯರು. ಯಾಕಂದರೆ ವಿಶ್ವದಲ್ಲಿಯೇ ಜಪಾನಿಯ ಲೈಫ್ ಸ್ಟೈಲ್ ಅತ್ಯುತ್ತಮವಾದದ್ದು ಅಂತ ಪರಿಗಣಿಸಲಾಗಿದೆ. ಜಪಾನಿಯರು ದೀರ್ಘಕಾಲ ಬದುಕೋದಲ್ಲದೆ ವೃದ್ಧಾಪ್ಯದಲ್ಲೂ ಕೂಡ ಆಕ್ಟಿವ್ ಮತ್ತು ಎನರ್ಜೆಟಿಕ್ ಆಗಿರ್ತಾರೆ. ಇದು ಹೇಗೆ ಸಾಧ್ಯ? ಅವರ ಫಿಟ್ನೆಸ್ ಮಂತ್ರದ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಜಪಾನ್ ಫಿಟ್ನೆಸ್ ಸೀಕ್ರೆಟ್ ಆಹಾರ ಹಾಗೂ ವ್ಯಾಯಾಮ ಅವರ ದೈನಂದಿನ ಅಭ್ಯಾಸಗಳು ಮತ್ತು ಜೀವನ ಶೈಲಿ ಸಹ ಆಗಿದೆ. ನೀವು ಸಹ ಹೆಚ್ಚು ಶ್ರಮಪಡದೆ ಆರೋಗ್ಯವಾಗಿರಲು ಬಯಸೋದಾದರೆ ಜಪಾನಿಯರ ಕೆಲವು ಸರಳ ಜೀವನ ಶೈಲಿಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣಬಹುದು. ನಿಧಾನವಾಗಿ ಅಗಿಯೋದು ಅಂದರೆ ಆಹಾರವನ್ನು ಸೇವಿಸುವಾಗ ಆ ಆಹಾರವನ್ನು ನಿಧಾನವಾಗಿ ಅಗಿಯೋದು. ಜಪಾನಿಯರು ತಮ್ಮ ಆಹಾರವನ್ನು ನಿಧಾನವಾಗಿ ಮತ್ತು ಸಂಪೂರ್ಣವಾಗಿ ಅಗಿತಾರೆ. ಇದು ಆಹಾರವನ್ನು ಉತ್ತಮವಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಜೊತೆಗೆ ಕಡಿಮೆ ಆಹಾರ ಸೇವಿಸಿದ್ರೂ ಹೊಟ್ಟೆ ತುಂಬಿದ ಅನುಭವ ನೀಡುತ್ತೆ. ಈ ಅಭ್ಯಾಸವು ಅತಿಯಾಗಿ ತಿನ್ನುವುದನ್ನು ತಡೆಯುತ್ತೆ. ಜೊತೆಗೆ ತೂಕ ನಿಯಂತ್ರಣವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆಹಾರ ವೈವಿಧ್ಯತೆಯನ್ನು ಹೆಚ್ಚಿಸಬೇಕು. ಜಪಾನ್ನಲ್ಲಿ ಜನರು ಒಂದೇ ಬಾರಿಗೆ ಹೆಚ್ಚು ಪ್ರಮಾಣದಲ್ಲಿ ತಿನ್ನುವ ಬದಲು ವಿಭಿನ್ನ ಆಹಾರಗಳನ್ನು ಸ್ವಲ್ಪವೇ ತಿಂತಾರೆ. ಇದು ದೇಹಕ್ಕೆ ವಿವಿಧ ಪೋಷಕಾಂಶಗಳನ್ನು ಒದಗಿಸುತ್ತೆ ಮತ್ತು ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳುತ್ತೆ. ಜೊತೆಗೆ ಅತಿಯಾಗಿ ತಿನ್ನೋದನ್ನು ಕೂಡ ತಡೆಗಟ್ಟುತ್ತೆ. ನಿಮ್ಮನ್ನು ಆಕ್ಟಿವ್ ಆಗಿರಿಸ್ಕೊಳ್ಳಿ. ಜಪಾನಿನ ಜನರು ಪ್ರತಿದಿನ ತಮ್ಮನ್ನು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾರೆ. ಅಂದರೆ ಅವರು ಹೆಚ್ಚಾಗಿ ವಾಕಿಂಗ್ ಅಥವಾ ಸೈಕಲ್ ರೈಡಿಂಗ್ ಮಾಡ್ತಾರೆ. ಇದು ಅವರನ್ನು ಚಟುವಟಿಕೆಯಿಂದ ಇರಿಸುತ್ತೆ. ಜೊತೆಗೆ ಅವರ ಫಿಟ್ನೆಸ್ ಅನ್ನು ಕೂಡ ಕಾಪಾಡುತ್ತೆ. ಹಸಿವಾದಾಗ 80% ಮಾತ್ರ ತಿನ್ನಿ. ಜಪಾನ್ನಲ್ಲಿ ಹರಾಹಚಿಬು ಎಂಬ ಸಂಪ್ರದಾಯ ಇದೆ. ಇದರಲ್ಲಿ ಜನರು ಹಸಿವಿರುವಾಗ ಕೇವಲ 80% ಮಾತ್ರ ಆಹಾರ ಸೇವನೆ ಮಾಡ್ತಾರೆ. ಈ ಅಭ್ಯಾಸವು ಅತಿಯಾಗಿ ತಿನ್ನೋದನ್ನು ತಡೆಯುತ್ತೆ ಮತ್ತು ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇನ್ನು ಆಹಾರದ ಜೊತೆಗೆ ಗ್ರೀನ್ ಟೀ ಸೇವನೆ. ಗ್ರೀನ್ ಟೀ ಜಪಾನೀಸ್ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಇದು ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುವ ಮತ್ತು ದೇಹವನ್ನು ನಿರ್ವಿಷಗೊಳಿಸಲು ಸಹಾಯ ಮಾಡುವ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ನಿಯಮಿತವಾಗಿ ಗ್ರೀನ್ ಟೀ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಮತ್ತು ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಫಿಟ್ ಹಾಗೂ ಆರೋಗ್ಯವಾಗಿರಲು ಬಯಸೋದಾದರೆ ಈ ಸರಳ ಅಭ್ಯಾಸಗಳನ್ನು ಜೀವನದಲ್ಲಿ ಮತ್ತು ದಿನಚರಿಯಲ್ಲಿ ಅಳವಡಿಸಿಕೊಂಡ್ರೆ ಜೀವನ ಶೈಲಿಯಲ್ಲಿ ದೊಡ್ಡ ಬದಲಾವಣೆ ಸಾಧ್ಯ ಅಂತ ಹೇಳಬಹುದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.